ಮೊನ್ನೆಯಷ್ಟೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಾರ್ಗಳಲ್ಲಿ ಎಣ್ಣೆ ಖರೀದಿಸೋರಿಗೆ ವಯಸ್ಸಿನ ಮಿತಿ ಕಡ್ಡಾಯಗೊಳಿಸಿದ್ರು. ಆದ್ರೀಗ ಗೃಹ ಸಚಿವರ ಕ್ಷೇತ್ರದಲ್ಲೇ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಅತ್ತ ಚಿಕ್ಕಮಗಳೂರಲ್ಲಿ ಲೇಡೀಸ್ ಹಾಸ್ಟೆಲ್ಗೆ ನುಗ್ಗಿದ್ದ ಕಿರಾತಕ ಲಾಕ್ ಆಗಿದ್ದಾನೆ. ಕೈಯಲ್ಲಿ ಟಿನ್ ಬಿಯರ್ ಹಿಡಿದು ಕೂತಿರೋ ವಿದ್ಯಾರ್ಥಿನಿಯರು, ಮತ್ತೊಂದೆಡೆ ಚೇರ್ನಲ್ಲಿ ಕೂತು ತಂಬಾಕು ತಿಕ್ಕುತ್ತಿರೋ ವಾರ್ಡನ್, ಇನ್ನೊಂದೆಡೆ ಅಕ್ರಮ ಚಟುವಟಿಕೆಗಳನ್ನ ಪ್ರಶ್ನಿಸ್ತಾ ಇರೋ ಸ್ಥಳೀಯರು. ಈ ಎಣ್ಣೆ ಪಾರ್ಟಿ ನಡೆದಿರೋದು ಯಾವುದೇ ಪಿಜಿಯಲ್ಲ, ಬದಲಿಗೆ ಸರ್ಕಾರಿ ಹಾಸ್ಟೆಲ್ನಲ್ಲಿ. ಲೇಡೀಸ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ಎಣ್ಣೆ ಪಾರ್ಟಿ. ಬಿಯರ್ ಕುಡಿದ ಹುಡುಗಿಯರು, ವಿಡಿಯೋ ವೈರಲ್. ಅಪ್ರಾಪ್ತರಿಗೆ ಎಣ್ಣೆ ಮಾರಾಟ ಮಾಡಂಗಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೊನ್ನೆಯಷ್ಟೇ ಖಡಕ್ ಆದೇಶ ನೀಡಿದ್ರು. ಆದ್ರೀಗ ಅವರ ತವರಿನಲ್ಲೇ ವಿದ್ಯಾರ್ಥಿನಿಯರು ಬಿಂದಾಸ್ ಪಾರ್ಟಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿಯ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ಎಣ್ಣೆ ನಶೆಯಲ್ಲಿ ತೇಲಿದ್ದಾರೆ. ಸದ್ಯ ಈ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ವಿದ್ಯಾರ್ಥಿನಿಯರಿಗೆ ಬುದ್ಧಿ ಹೇಳಬೇಕಾದ ವಾರ್ಡನ್ ಹುಡುಗಿಯರಿಂದಲೇ ಹಣ ಪಡೆದಿದ್ದಾರಂತೆ. ಹಣ ನೀಡೋ ಬಗ್ಗೆ ವಿದ್ಯಾರ್ಥಿನಿಯರು ಮತ್ತು ವಾರ್ಡನ್ ಮಾತನಾಡಿರುವ ಆಡಿಯೋ ಕೂಡ ಸಿಕ್ಕಿದೆ. ಮೇಡಮ್ ಮನೆ ಕ್ಯಾಶ್ ಕೊಡಲ್ಲ ನೀವು ಮಾತಾಡ್ಕೋರಿ ಇಟ್ಕೊಂಡ್ರೆ ನಾಳೆ ಹೊರಗೆ ಹಾಕಂದ್ರೆ ನಾಳೆಗೆ ಅವ್ರೆಲ್ಲರೂ ಬಂದು ಹೊರ ಹಾಕ್ತಾರ ನೋಡ್ರಿ, ನಿಮ್ ಇಷ್ಟ. ನಾ ಏನ್ ಮಾಡ್ಕೊಳ್ಳಿ. ಈಗ ಎಷ್ಟು ಕಟ್ಟಬೇಕು ಹೇಳಿ ಬಿಡು, ಕಟ್ತೀವ್ರ ಹಾಗೆ ಹೋಗ್ತದಲ್ಲ. ತಡರಾತ್ರಿವರೆಗೂ ಹಾಸ್ಟೆಲ್ನಲ್ಲೇ ಹುಡುಗರ ಜೊತೆ ಹುಡುಗಿಯರು ಪಾರ್ಟಿ ಮಾಡೋದು ಕಾಮನ್ ಆಗಿದೆ. ದುರಂತ ಅಂದ್ರೆ ಇಷ್ಟೆಲ್ಲ ನಡೀತಿದ್ರು ವಾರ್ಡನ್ ಆಗಲಿ ತಾಲೂಕು ಅಧಿಕಾರಿಗಳಾಗಲಿ ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ತಂಬಾಕು ತಿಕ್ತಾ ಆರಾಮಾಗಿದ್ದಾರೆ. ಇದೆಲ್ಲದರ ಬಗ್ಗೆ ಸ್ಥಳೀಯರು ಬಿಸಿಎಂ ಹಾಸ್ಟೆಲ್ನ ಜಿಲ್ಲಾ ಅಧಿಕಾರಿಗೆ ಪತ್ರ ಬರೆದು ದೂರು ಸಲ್ಲಿಸಿದ್ದಾರೆ. ಈ ಚಟುವಟಿಕೆಗಳು ನಡೆದಾಗ ಅವ್ರ ಮುಂದಿನ ಭವಿಷ್ಯ ಹಾಳಾಗ್ತದೆ, ಅವ್ರ ತಂದೆ ತಾಯಿಗಳದೂ ಆಗ್ತದ, ಮಕ್ಕಳದೂ ಆಗುತ್ತದೆ. ಇದಕ್ಕೆಲ್ಲ ಕಾರಣಭೂತರು ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ವಾರ್ಡನ್. ಇದಕ್ಕೆ ಜಿಲ್ಲಾಡಳಿತ ತನಿಖೆ ಮಾಡಿ ಅವರಿಗೆ ಆ್ಯಕ್ಷನ್ ತಗೊಂಡು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಚಿಕ್ಕಮಗಳೂರಿನಲ್ಲಿ ಹಾಸ್ಟೆಲ್ಗೆ ನುಗ್ಗಿದ ಯುವಕ. ಚಿಕ್ಕಮಗಳೂರಿನಲ್ಲಿ ಲೇಡೀಸ್ ಹಾಸ್ಟೆಲ್ನೊಳಗೆ ಯುವಕನೊಬ್ಬ ನುಗ್ಗಿ ಓಡಾಟ ನಡೆಸಿದ್ದ. ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಯುವಕನನ್ನ ಕಂಡು ವಿದ್ಯಾರ್ಥಿನಿಯರು ಆತಂಕಗೊಂಡಿದ್ರು. ಸದ್ಯ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಉತ್ತರ ಪ್ರದೇಶ ಮೂಲದ ರಾಕೇಶ್ ಎಂಬಾತನನ್ನ ಬಂಧಿಸಿದ್ದಾರೆ. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಅಶ್ವಿತ್, TV9 ಚಿಕ್ಕಮಗಳೂರು.